ಓಂ ನಾರಾಯಣಂ ಗುಣೈಃ ಸರ್ವೈರ್ವಿದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಯಾವುದೀಗ ಮುಕ್ತರಿಗೇನಿಲ್ಲ ಅಂತಾಯಿತು, ಜಗದ್ವ್ಯಾಪಾರ ಇಲ್ಲ, ಜಗತ್ತಿನಲ್ಲಿ ಇನ್ವಾಲ್ವ್ಮೆಂಟ್. ಮುಕ್ತ ಬ್ರಹ್ಮದೇವರು ಸೃಷ್ಟಿಯಾದಿಗಳು ಮಾಡೋದಿಲ್ಲ ಅಂತ ತಿಳ್ಕೊಬೇಕು. ಅದೇ ಮುಕ್ತರಾದ ರುದ್ರದೇವರು ಲಯ ಕಾರ್ಯ ಮಾಡೋದಿಲ್ಲ, ಆ ಅರ್ಥ ತಿಳ್ಕೊಂಡ್ರೆ ಸರಿ. ಈಗ ಅದು ಮುಗೀತು. ನಿನ್ನೆ ಏನು ಹೇಳಿದರು? ಸ್ವಾಧಿಕಾರೇಣ ವರ್ತಂತೆ ದೇವಾ ಮುಕ್ತಾವಪಿ ಸ್ಫುಟಂ. ಅದು ಅಧಿಕಾರಕ್ಕೆ ತಕ್ಕಂತೆ ಏನು ಕೆಲಸ, ಬ್ರಹ್ಮದೇವರೇ, ರುದ್ರದೇವರೇನೆ. ಅದು ಲಯ ಕಾರ್ಯ ಅವ್ರು ಮಾಡೋ, ಸೃಷ್ಟಿ ಕಾರ್ಯ ಅವ್ರು ಮಾಡೋದಿಲ್ಲ. ಆದರೆ ಆ ಸಾಮರ್ಥ್ಯ ಆಗಿರುತ್ತೆ, ಅದೆಲ್ಲ ಸತ್ಯನೇ. ಪ್ರೊಫೆಸರ್ ರಿಟೈರ್ ಆದ ಅಷ್ಟು ಪಾಠ ಮಾಡೋ ಶಕ್ತಿ ಹೋಗಿದೆ ಅಂತ ಅರ್ಥ ಅಲ್ಲ. ಅದು ಸೂಪರ್ಯಾನ್ವೇಷನ್ ಬಂತು ಬಿಡಬೇಕು ಅಷ್ಟೇ ಹೊರತು ಬೇರೆ ಏನಿಲ್ಲ. ವಿರಿಂಚಾಯಿತು ಪೂರ್ವವತ್ ಬ್ರಹ್ಮಕಾಸ್ತುತೆ ದೇವ ಸಬ್ರಹ್ಮಕಾಸ್ತುತೆ ದೇವ ವಿಷ್ಣವೇಚ ವಿಶೇಷತಃ ನ ವಿಕಾರ ಅವಧಿ ವಿಕಾರಾಧಿಕಾರಸ್ತು ಮುಕ್ತಾನಾಂ ಅನ್ಯ ಏವತು ವಿಕಾರಾಧಿಕೃತ ಜ್ಞೇಯ ಯೇ ನಿಯುಕ್ತಾಸ್ತು ವಿಷ್ಣುನಾ ಇತಿ ಸರ್ವಕಾಮಾಧಿಕರಣಂ. ವಿಕಾರವರ್ತಿ ವ್ಯಾಪಾರೋ ಮುಕ್ತಾನಾಂ ನ ವಿದ್ಯತೆ. ಇದೆಲ್ಲ ವಿಕಾರಕ್ಕೆ ಕಾರಣವಾಗಿರತಕ್ಕಂಥ ವ್ಯಾಪಾರಗಳಾದ್ದರಿಂದ ಮುಕ್ತರಿಗೆ ಮುಂದೆ ಯಾವ ರೀತಿಯಾದಂತಹ ಸಾಧನೆ ಪ್ರಶ್ನೆ ಇಲ್ಲ. ಮುಕ್ತರಿಗೇನಿಲ್ಲ, ಸಾಧನೆ ಪ್ರಶ್ನೆ ಇಲ್ಲ. ಆದ್ದರಿಂದ ಏನು ಇವತ್ತು ಲಾಸ್ಟ್ ಡೇ ರಿಸಲ್ಟ್ಮೆಂಟ್ ಇವತ್ತಾಗಬೇಕು. ಅವನು PhD ಮಾಡಿದ, ಅಪ್ರೂವ್ ಆಗೋಯ್ತು. ಅವ್ನು ಒಂದು ಮಧ್ಯೆ ಸರ್ವಿಸ್ನಲ್ಲಿ ಇದ್ದವರಿಗೆ ಪ್ರಮೋಷನ್ 2 ಇನ್ಕ್ರಿಮೆಂಟ್ ಕೊಡಬೇಕು ಅಂತಿದೆ. ಎಲಿಜಿಬಿಲಿಟಿ ಬಂತು ಅವನಿಗೆ. ವೆರಿ ನೆಕ್ಸ್ಟ್ ಡೇ ಮಾಡ್ಕೊಂಡ ಹೋಯ್ತಾನೆ. ಒಂದು ದಿವಸದಲ್ಲಿ ಅಷ್ಟು ಚೇಂಜ್ ಆಗಿಬಿಡತ್ತೆ. ಆ ದೃಷ್ಟಿಯಲ್ಲಿ ಅವರಿಗೆ ಅದಿಲ್ಲ, ವಿಕಾರಾದಿಗಳು ಯಾವುದೂ ಇಲ್ಲ. ಆದಮೇಲೆ ಅವರಿಗಿದು ಅಪ್ಲಿಕಬಲ್ ಅಲ್ಲ. ಆದರೆ ಅವರ ಅಧಿಕಾರ ಅಂಬೋದೇನಿದೆಯಲ್ಲ, ಅವರ ಶಕ್ತಿ ಅದು ಸ್ವರೂಪದಲ್ಲಿ ಯಾವುದು ಹೋಗೋದಿಲ್ಲ, ಎಲ್ಲ ಹಾಗೇ ಇರುತ್ತೆ. ಲೋಕ ವ್ಯವಹಾರದಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಷ್ಟೇ. ಬ್ರಹ್ಮಕಾಸ್ತುತೆ ದೇವಾ ವಿಷ್ಣವೇಚ ವಿಶೇಷತಃ. ಎಲ್ಲ ಬ್ರಹ್ಮಾದಿ ಎಲ್ಲ ಭಕ್ತ ದೇವತೆಗಳು ವಿಷ್ಣುವಿಗೆ ಅಧೀನರಾಗೇ ಇರ್ತಾರೆ. ನ ವಿಕಾರಾಧಿಕಾರಸ್ತು ಮುಕ್ತಾನಾಂ ಅನ್ಯ ಏವತು. ವಿಕಾರಕ್ಕೆ ಕಾರಣವಾಗ್ತಂಥ ಅಧಿಕಾರ ಮುಕ್ತರಿಗಿಲ್ಲ. ವಿಕಾರಾಧಿಕೃತ ಜ್ಞೇಯ ಯೇ ನಿಯುಕ್ತಾಸ್ತು ವಿಷ್ಣುನ. ಯಾರು ಯಾವ ಕಾರ್ಯದಲ್ಲಿ ಮಾಡಲಿಕ್ಕೆ ಅಂತ ನಿಯೋಜಿತರಾಗಿದ್ದಾರೆ ಅವರು ಮಾಡದೆ ಹೋದರೆ ದೋಷಕ್ಕೆ ಕಾರಣ ಆಗುತ್ತೆ ಹೊರತು ಇದು ದೋಷಕ್ಕೆ ಕಾರಣ ಆಗೋದಿಲ್ಲ. ಇತಿ ಸರ್ವಕಾಮಾಧಿಕರಣಂ. ಆಮೇಲೆ ಸ್ಥಿತಿಮಾಹ ದರ್ಶಯತಶ್ಚೈವಂ ಪ್ರತ್ಯಕ್ಷಾನುಮಾನೇ. ಏತತ್ ಅವನು ಹೇಗಿರ್ತಾನೆ ಅಂತ ಪ್ರಶ್ನೆ. ಏನು ಮಾಡ್ಕೊಂಡಿರ್ತಾನೆ? ಏತತ್ ಸಾಮಗಾಯನ್ ನಾಸ್ತೆ. ಸಾಮಾದಿ ಅಂದರೆ ಸಾಮಾವುದು ಸಕಲ ವೇದಗಳ ಉಪಲಕ್ಷಣ. ವೇದಾದಿಗಳನ್ನು ತನ್ನ ಯೋಗ್ಯತೆಗೆ ತಕ್ಕಂತೆ ಅಲ್ಲೂ ಕೂಡ ಅಧ್ಯಯನಾದಿಗಳನ್ನು ಮಾಡಿಕೊಂಡೇ ಇರ್ತಾನೆ. ಆದರೆ ಯಾವ ಫಲನೂ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಮುಕ್ತಿ ಜ್ಞಾನಭಕ್ತಿ ವೈರಾಗ್ಯನೂ ಪೂರ್ತಿ ಬಂದು ಹೋಗಿಬಿಟ್ಟಿದೆ. ಪೂಜ್ಯ ಆದರೆ ಇರೋದನ್ನು ಬಿಡೋದಿಲ್ಲ. ಜ್ಞಾನಭಕ್ತಿ ವೈರಾಗ್ಯ ಡಿಸಾಲ್ವ್ ಆಗೋದಿಲ್ಲ, ಹಾಗೇ ಇರುತ್ತವೆ. ತತ್ರ ಆನಂದಾದೀನಾಂ ವೃದ್ಧಿಹ್ರಾಸಶ್ಚ ನ ವ್ರೀದ್ಯತೆ. ಅಲ್ಲಿ ಮಾಡೋ ಸಾಧನೆಯಿಂದ ಆನಂದದಲ್ಲಿ ವೃದ್ಧಿಹ್ರಾಸಗಳಾಗೋದಿಲ್ಲ. ಹ್ರಾಸ ಆಗೋ ಚಾನ್ಸ್ ಬರೋದು ಯಾವಾಗ? ಅಲ್ಲಿ ತಪ್ಪು ಮಾಡೋ ಚಾನ್ಸೇ ಇಲ್ಲ, ಆದಮೇಲೆ ಹ್ರಾಸ ಇಲ್ಲ. ವೃದ್ಧಿಗೆ ಯಾಕೆ ಅವಕಾಶ ಇಲ್ಲ ಅಂದರೆ ಸಾಧನೆ ಜಾಗ ಅಲ್ಲ ಅದು. ಆದ್ದರಿಂದ ಏನಲ್ಲ, ವೃದ್ಧಿನೂ ಆಗೋದಿಲ್ಲ ಅಷ್ಟೇ ಹೊರತು ಅದು ಇದು ಮುಕ್ತಿಯ ವಿಶೇಷ. ಸ್ವರ್ಗಕ್ಕೆ ಹೋದ್ರೆ ಹಾಗಲ್ಲ, ವೃದ್ಧಿರಾಸ ಎರಡೂ ಇದೆ. ಅದು ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ. ಪುಣ್ಯ ಅದು ಕರ್ಮ, ಅದು ವಾಪಸ್ಸತ್ತೆ. ಜ್ಞಾನ ಕ್ಷೀಣೆ ಜ್ಞಾನೇ ಇಲ್ಲ. ಕ್ಷೀಣೆ ಪುಣ್ಯ ಕ್ಷೀಣೆ ಪಾಪ ಇದ್ದಾಗ ಏನಿಲ್ಲ, ಕ್ಷೀಣೆ ಜ್ಞಾನ ಅಂತಿಲ್ಲ. ಜ್ಞಾನ ಸ್ವರೂಪದ್ದಾದ್ದರಿಂದ ಏನಾಗೋದಿಲ್ಲ. ಇವತ್ತು ಆ ಬಿಸಿಯನ್ನು ಆರ್ಲಕ್ಕಿಟ್ರೆ ಬಣ್ಣ ಚೇಂಜ್ ಆಗೋದಿಲ್ಲ, ಬಿಸಿ ಹೋಗುತ್ತೆ ಅಷ್ಟೇ ಹೊರತು ಬಣ್ಣ ಹಾಗೆ ಇವತ್ತು ಅದು ನಿತ್ಯ. ಅದು ಬದಲಾವಣೆ ಮಾಡೋಕ್ಕೆ ಎಷ್ಟು ಸುಟ್ಟರು ಕೂಡ ಬೆಳಗ್ಗೆ ಕಪ್ಪಾಗಲ್ಲ ಅಂತ ಹೇಳಿದ್ರೆ ಸೀದ ಕಪ್ಪಾಗಬೇಕೆ ಹೊರತು ಅವಾಗ ಹಾಲಲ್ಲ, ಕೆಟ್ಟೋಗ್ಬಿಟ್ರೆ ಧರ್ಮಾಂತರ ಆಗಿಬಿಟ್ರೆ, ಧರ್ಮಿನೇ ಬದಲಾಗಿಬಿಡುತ್ತೆ. ಏಕಪ್ರಕಾರೇಣ ಇವ ಸರ್ವತಾ ಸ್ಥಿತಿ, ಒಂದೇ ರೀತಿ ಅವರಿರ್ತಾರೆ. ಸಯೇಷ ಅದಕ್ಕೆ ಸ್ಥಿತಿಮಾಹ. ಸ್ಥಿತಿಮಾಹ ಅಂದ್ರೇನು? ಎಲ್ಲ ಕಾಲಕ್ಕೂ ಒಂದೇ ರೀತಿಯಲ್ಲಿ ಇರ್ತಾರೆ. ದರ್ಶಯತಶ್ಚೈವ ಪ್ರತ್ಯಕ್ಷಾನುಮಾನೆ. ಅದಕ್ಕೆ ಅನುಮಾನವನ್ನು ಕೊಡ್ತಾರೆ, ಪ್ರತ್ಯಕ್ಷನೂ ಕೊಡ್ತಾರೆ. ಏನಾಗಿ ಆಧಾರವನ್ನಾಗಿ ಎರಡನ್ನೂ ಕೊಡ್ತಾರೆ. ಪ್ರತ್ಯಕ್ಷನೂ ಪ್ರಮಾಣ, ಅನುಮಾನನೂ ಪ್ರಮಾಣ ಅವನು ಕೊಡ್ತಾರೆ. ಏನದು? ಸಯೇಷ ಏತಸ್ಮಿನ್, ಇದು ಆಗಮ. ಇದು ಸಯೇಷ ಏತಸ್ಮಿನ್ ಬ್ರಹ್ಮಣಿ ಸಂಪನ್ನೋ ನ ಜಾಯತೆ ನ ಮ್ರಿಯತೆ ನ ಹೀಯತೆ ನ ವರ್ಧತೆ ಸ್ಥಿತ ಏವ ಸರ್ವದಾ ಭವತಿ ದರ್ಶಯೇನ್ನೈವ ಬ್ರಹ್ಮ ದರ್ಶನ್ನೇವ ಆತ್ಮಾನಂ ದರ್ಶನ್ನೇವ ಬ್ರಹ್ಮ ದರ್ಶನ್ನೇವ ಆತ್ಮಾನಂ
ತಸ್ಯೈವ ದರ್ಶಯತಃ ನ ಆಪತ್ತಿ ನ ವಿಪತ್ತಿ ಇತ್ಯಾಹ ಜಾಬಾಲಶ್ರುತೌ. ಅಲ್ಲಿ ವೃದ್ಧಿ ಇಲ್ಲ, ಹ್ರಾಸ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಯಾವುದೂ ಇಲ್ಲ. ಯಾವಾರು ದೇವರು ನೋಡ್ಕೊಂಡಿರ್ತಾನೆ. ಇದು ಭಾಳ ಮುಖ್ಯ. ಯಾವಾರು ದೇವರು ನೋಡ್ಕೊಂಡಿರ್ತಾನೆ. ಯತ್ರ ಗತ್ವಾ ನ ಮ್ರಿಯತೆ ಯತ್ರ ಗತ್ವಾ ನ ಜಾಯತೆ. ಇನ್ನೊಂದು ಆಗಮ, ಅದು ಶ್ರುತಿ, ಇದು ಸ್ಮೃತಿ. ನ ಹೀಯತೆ ಯತ್ರ ಗತ್ವಾ ನ ವರ್ಧತೆ. ಅಲ್ಲಿ ಹೋದ ಮೇಲೆ ಸಾವಿಲ್ಲ, ಅಲ್ಲಿ ಹೋದ್ಮೇಲೆ ಹುಟ್ಟಿಲ್ಲ, ಅಲ್ಲಿ ಹೋದ ಮೇಲೆ ವೃದ್ಧಿ ಇಲ್ಲ, ಹ್ರಾಸ ಇಲ್ಲ. ಇದೆಲ್ಲ ಇದು ಮೋಕ್ಷದ ವಿಶೇಷತೆ. ವಿದ್ವತ್ ಪ್ರತ್ಯಕ್ಷಾತ್ ಕಾರಣಾಭಾವ ಲಿಂಗಾಚ್ಚ ಬ್ರಹ್ಮ ವಿವರ್ತೇಚ. ನಹುಷ ಇದ್ದಾನೆ, ಸ್ವರ್ಗಕ್ಕೆ ಹೋದ. ಏನಾಗಿ ಹೋದ? ಇಂದ್ರನಾಗಿ ಹೋದ. ಅಲ್ಲಿ ಪಾಪ ಮಾಡ್ದ, ಕೆಳಗೆ ಹಾಕಿದ. ಮೋಕ್ಷದಲ್ಲಿ ಹಾಗೆಲ್ಲ, ಮುಕ್ತಿ ಇಲ್ಲ ಅಂತ ಕೆಲಸ ಮಾಡೋಕ್ಕೆ ಬರೋದೇ ಇಲ್ಲ, ದೋಷನೇ ಇಲ್ಲ, ಅವರಿಗೆ ಬರೋದೇ ಇಲ್ಲ. ನೋಡಿ, ಸ್ವರ್ಗಕ್ಕೆ ಹೋದವ್ರು ಬೀಳ್ತಾರೆ ಎಂಬುದಕ್ಕೆ ಅಕಾರ್ಯದಿಂದ ಸ್ವರ್ಗದಲ್ಲಿ ಪುಣ್ಯ ಪಾಪಗಳ ಲೇಪ ಇದೆ. ಆದ್ದರಿಂದ ಏನಾಯಿತು? ಕೆಳಗೆ ಬಿದ್ದ. ಎಲ್ಲಿಂದ? ಹೈಯೆಸ್ಟ್ ಪೋಸ್ಟಿಂದ ಲೋಯೆಸ್ಟ್ ರೇಟ್. ಇದಕ್ಕೆ ಹೈಯೆಸ್ಟ್ ಸ್ವರ್ಗಕ್ಕೆ. ಇಂದ್ರಾಜ ಪದವಿ ದೊಡ್ಡದು. ಅಲ್ಲಿಂದ ಬಿದ್ದ ಆದಮೇಲೆ ಸ್ವರ್ಗಕ್ಕೆ ಹೋದರೂ ಲೇಪ ಇದೆ ಅಂತಾಯಿತು. ಪುಣ್ಯ ಪಾಪಗಳ ಲೇಪ ಇದೆ. ಯಾಕೆ? ಪುಣ್ಯ ಪಾಪಗಳ ಪರಿಣಾಮದಿಂದ ಹೋಗಿದ್ದ ಬೀಳಬೇಕಾಯ್ತು. ಜ್ಞಾನಕ್ಕೆ ಪ್ರಶ್ನೆ ಬರೋದಿಲ್ಲ. ಆದ್ದರಿಂದ ದೃಢವಾದ ಜ್ಞಾನ ಇದ್ದಾಗ ಬೀಳೋ ಪ್ರಶ್ನೆ ಬರಲಿಲ್ಲ. ಯತ್ರ ಗತ್ವಾ ನ ಮ್ರಿಯತೆ ಯತ್ರ ಗತ್ವಾ ನ ಜಾಯತೆ. ಇಷ್ಟಾದ ಮೇಲೆ ವಿದ್ವತ್ ಪ್ರತ್ಯಕ್ಷಾತ್ ಕಾರಣಾಭಾವಲಿಂಗಾಚ್ಚ ಬ್ರಹ್ಮ. ಇಷ್ಟು ವಿದ್ವತ್ ಪ್ರತ್ಯಕ್ಷ. ಇನ್ನು ಕಾರಣಾಭಾವ. ಕಾರಣ ಏನು? ಬೀಳೋದಕ್ಕೊಂದು ಕಾರಣ ಇರಬೇಕು, ಅದಿಲ್ಲ. ಪಾಪ ಇಲ್ಲ. ಹೇಳೋದಕ್ಕೊಂದು ಕಾರಣ ಇರಬೇಕು, ಲೇಪ ಇಲ್ಲ. ಪಾಪ ಇಲ್ಲ, ಲೇಪ ಇಲ್ಲ. ಆದ್ದರಿಂದ ಒಂದೇ ರೀತಿ ಇರ್ತಾರೆ ಹೊರತು ಬದಲಾವಣೆ ಇರೋದಿಲ್ಲ. ಯಾರಿಗೆ? ಮುಕ್ತರಿಗೆ. ನ ಹ್ರಾಸೋ ನ ಚ ವೃದ್ಧಿರ್ವ ಬುದ್ಧಿರ್ವ ವೃದ್ಧಿರ್ವ ಮುಕ್ತಾನಾಂ ವಿದ್ಯತೆ ಕ್ವಚಿತ್ ವಿದ್ವತ್ ಪ್ರತ್ಯಕ್ಷ ಸಿದ್ಧತ್ವಾತ್ ಕಾರಣಾಭಾವತೋ ಅನುಮಾ. ಅಲ್ಲಿ ಕಾರಣ ಇಲ್ಲ ಅಂತ ಒಂದು ಜ್ಞಾನಿಗಳು ನೋಡಿದ್ದಾರೆ ಸತ್ಯ ಅಂತ ಹೇಳಿಬಿಟ್ಟು. ಹರೇರುಪಾಸನಾ ಚಾತ್ರ ಸದೈವ ಸುಖರೂಪಿಣಿ. ಶ್ರೀಹರಿಯ ಉಪಾಸನೆಯಲ್ಲಿ ಹೇಗಿರುತ್ತೆ ಅಂದರೆ ಸದಾಕಾಲ ಸುಖರೂಪದಲ್ಲಿರುತ್ತೆ ಹೊರತು ಏನಿಲ್ಲ, ಅದಕ್ಕೆ ದುಃಖದ ಲೇಷ ಎಷ್ಟು ಬರೋದಿಲ್ಲ. ನ ಹ್ರಾಸು, ಬರೀ ನೌಷಧನ ಕೆಳಗೆ ಬಿಡಿಸಲಿಲ್ಲ, ಅಜಗರಾಗಿ ಬಿಡಬೇಕು. ಎಷ್ಟೋ ವರ್ಷಗಳು ಇರಬೇಕು. ಎಷ್ಟೆಷ್ಟು ಸಮಸ್ಯೆ ಬಂತು ಅದರಿಂದ. ಎಷ್ಟು ಲೇಪ ಆಗಿದೆ. ಸ್ವರ್ಗದಲ್ಲಿದ್ದರೂ ಲೇಪ ಆಗಿದೆ ಅಂದಮೇಲೆ ಅದು ಅಲ್ಟಿಮೇಟ್ ಅಲ್ಲ ಅಂತಾಯಿತು. ಹರಿಯರ ಉಪಾಸನಾ ಚಾತ್ರ ಸದೈವ ಸುಖರೂಪಿಣಿ. ಹರಿಯ ಉಪಾಸನೆ ಮಾಡೋದು ಹೆಚ್ಚು ಸುಖಕ್ಕಲ್ಲ, ಮಾಡೋದೇ ಸುಖ. ಎಂಜಾಯ್ ಊಟ ಮಾಡೋದಕ್ಕೆ ಏನಲ್ಲ, ಊಟ ಮಾಡೋದೇ ಎಂಜಾಯ್ಮೆಂಟ್. ಆ ಥರ ಇವತ್ತು ಊಟ ಮಾಡೋದು ಎಂಜಾಯ್ಮೆಂಟ್ ಆಗದೆ ಹೋಗಿದೆ. ಇಂಜೆಕ್ಷನ್ ತೊಗೊಂಡು ಎಲ್ಲ ಹಸಿವೆ ಹೋಗೋದಾಗಿದೆ. ಉಪಯೋಗ ಇಲ್ಲ. ಎಂಜಾಯ್ ಮಾಡ್ಕೊತಾನೆ ಮಾಡಬೇಕು. ಅದು ಹೇಗೋ ಅದು ಹಾಗೆ ಮಾಡ್ತಾನೆ. ಹರಿಯರ ಉಪಾಸನಾ ಚಾತ್ರ ಸದೈವ ಸುಖರೂಪಿಣಿ. ನತು ಸಾಧನಭೂತ ಸಾ ಸಿದ್ಧಿರೇವಾತ್ರ ಸಾಯತ. ಸಾಧನ ಅಲ್ಲ, ಅದೇನದು ಸಿದ್ಧಿ ಅಷ್ಟೇ. ಒಂದು ಕೋರ್ಸ್ ಬಂದು ಕೆಲಸಕ್ಕೆ ಸೇರಿಬಿಟ್ಟ, ಸಿದ್ಧಿ ಅಷ್ಟೇ. ಮತ್ತೆ ಇಂಪ್ರೂವ್ಮೆಂಟ್ ಇಲ್ಲ ಅಲ್ಲಿ. ಅದು ಬಿಟ್ಟು ಮತ್ತೆ ಓದ್ಲಕ್ಕೆ ಹೋದ ಬಿಟ್ಟು ಬಂದು, ಅದು ಬೇರೆ ಮಾತು. ಬಟ್ ಕೆಲಸ ಮಾಡೋದೇ ಏನಲ್ಲ, ಅದಕ್ಕೆ ಇಂಕ್ರಿಮೆಂಟು ಪ್ರಮೋಷನ್ ಅದು ಬೇರೆ ಇದೆಯೇ ಹೊರತು ಏನಿಲ್ಲ. ಕ್ವಾಲಿಫಿಕೇಷನ್ ಇಂಪ್ರೂವ್ಮೆಂಟ್ ಇಲ್ಲ ಅಲ್ಲಿ ಅಷ್ಟೇ. ನತ್ತು ಕ್ವಾಲಿಫಿಕೇಷನ್ ಬೇರೆ, ಎಕ್ಸ್ಪೀರಿಯನ್ಸ್ ಬೇರೆ. ಎಕ್ಸ್ಪೀರಿಯನ್ಸ್ ಮೇಲೆ ಕೆಲವು ಬರುತ್ತೆ, ಆದರೆ ಏನಿಲ್ಲ, ಕ್ವಾಲಿಫಿಕೇಷನ್ ಚೇಂಜ್ ಆಗೋದಿಲ್ಲ. ಹೌದು, ಅದೆಲ್ಲ ಅಣುಭಾಷ್ಯ. ನತು ಸಾಧನಭೂತ ಸಾ ಸಿದ್ಧಿರೇವಾತ್ರ ಸಾಯತಃ. ಓಂ ಭೋಗ ಮಾತ್ರ ಸಾಮ್ಯಲಿಂಗಾಚ್ಚ ಓಂ ನ ಚ ಭೋಗ ವಿಶೇಷಾದ ವಿರೋಧ. ಮತ್ತೆ ಹೇಳ್ತಾರೆ, ನ ಭೋಗ ವಿಶೇಷಾದ ವಿರೋಧ. ಭೋಗ ಮಾತ್ರ ಸಾಮ್ಯಲಿಂಗಾಚ್ಚ. ಹಾಗಿದ್ದರೆ ಭೋಗ ಇದೆಯಿಲ್ಲ, ಒಂದು ಭೋಗ ಇದ್ದೇ ಇದೆ, ಭೋಗ ಇಲ್ಲ ಅಂತ ಹೇಳಲಿಲ್ಲ. ಭೋಗ ಎಲ್ಲ ಯಾತಕ್ಕದು? ವೃದ್ಧಿಗಲ್ಲ. ಆನಂದ ವೆರೈಟಿ ಅಷ್ಟೇ ಹೊರತು ಹೇಳಿಲ್ಲ. ಸ್ವೀಟೆಲ್ಲ ಹಾಕೋ ಹೊಟ್ಟೆ ತುಂಬಲಕ್ಕಲ್ಲ, ಎಂಜಾಯ್ಮೆಂಟ್ಗೆ ಅಷ್ಟೇ ಹೊರತು ಇದಿಲ್ಲ. ಗೊತ್ತಾಯ್ತಾ? ಏತತ್ ಅದು ಆಸ್ಪತ್ರೆಯಲ್ಲಿ ಫುಡ್ ಕೊಡ್ತಾರೆ, ಸ್ವೀಟ್ ಗೀಟ್ ಕೊಡೋದಿಲ್ಲ. ಅದು ಆಸ್ಪತ್ರೆಯಲ್ಲಿ ಸ್ವೀಟು ಇವರು ಒಯ್ಯಬಾರ್ದು. 50 ರೂಪಾಯಿ ಅಡಿಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಗೋವಿಂದ, ನಾಟ್ ಅಲೋಡ್. ಯಾವುದು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಕೊಡ್ತಾರೆ ಹೊರತು ಇದೆಲ್ಲ ಇಲ್ಲ. ಅದು ಯಾವುದು ಹಾಸ್ಪಿಟ್ಲ್ ಪಕ್ಕದಲ್ಲಿ ಫಸ್ಟ್ ಕ್ಲಾಸ್ ಓಟ್ ಸಾಲ ಹಾಕಿರುವ ಓಟು ಮುಚ್ಚೋಗ್ಬಿಡ್ತದೆ, ಅಷ್ಟೇನು ಉಪಯೋಗ ಇಲ್ಲ. ಅಲ್ಲಿ ಬರೋದು ಬರೀ ಇದು ಮಾಡ್ಕೊಂಡಿರ್ಬೇಕಷ್ಟೇ ಅವರು. ಅದಕ್ಕೆ ಕೆಲಸ ಮುಗೀತೀಗ. ಭೋಗ ಮಾತ್ರ ಸಾಮ್ಯಲಿಂಗಾಚ್ಚ ಏತಮಾನಂದಮಯಮಾತ್ಮಾನಂ ಅನುವಿಶ್ಯ ನ ಜಾಯತೆ ನ ಮ್ರಿಯತೆ ನ ಹ್ರಸತೆ ನ ವರ್ಧತೆ ಯಥಾ ಕಾಮಂ ಚರತಿ ಯಥಾ ಕಾಮಂ ಪಿಬತಿ ಯಥಾ ಕಾಮಂ ರಮತೆ ಯಥಾಕಾರಂ ಯಥಾಕಾರಂ ಉಪರಮತೆ ಇತಿ. ಭೋಗ ಮಾತ್ರ, ಭೋಗ ಸಾಮ್ಯಲಿಂಗ. ಭೋಗ ಇದೆ ಅಂದರೆ ಮುಕ್ತಿಯಲ್ಲಿ ಇವೆಲ್ಲ ಇಲ್ಲ, ಭೋಗ ಇಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಭೋಗ ಬೇಕಾದಷ್ಟಿದೆ.
ಆದರೆ ಭೋಗದಿಂದ ಪರದರ ಸಾಧನ ಅಲ್ಲ, ಅದು ಸಿದ್ಧಿ ಅಷ್ಟೆ. ಸಿದ್ಧಿ ರೂಪವಾದ ಭೋಗ ಇದ್ದರೆ ಸಾಧನ ರೂಪವಾದ ಭೋಗ ಅವನಿಗಿಲ್ಲ. ಏನೋ ಹಿಂದಿನ ಸೂತ್ರ ಹಾಂ ಅಲ್ಲ, ವ್ಯತ್ಯಾಸ ಇದೆ ನೋಡಿ. ಅಲ್ಲಿ ಬರೀ ಮುಕ್ತಿಯಲ್ಲಿ ಹೇಗಿರ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳೋದು ಹೊಸ ಪದ ಇದೆ. ಅಲ್ಲಿ ಆತ್ಮಾನಂ ಅನುಪ್ರವಿಶ್ಯ, ದೇವರ ಹತ್ರ ಹೋದ ಮೇಲೆ ಅಂತ ಹೇಳಿದ್ರಿಂದ ಅವ್ರ ಮುಕ್ತಿನೇ ಬೇರೆ, ಆ ಮುಕ್ತಿಯಲ್ಲಲ್ಲ ಇದು, ಈ ಮುಕ್ತಿ. ಸೊ ಮುಕ್ತಿ ಶಬ್ದಕ್ಕೆ ಒಂದು ಅರ್ಥ ಏನಾಯಿತು, ಸಂಸಾರ ಬಿಡೋದು, ಅಲ್ಲಿ ಪಾರ್ಟಿ ಅಷ್ಟೇ ಪೂರ್ತಿ ಆಗಲಿಲ್ಲ. ದೇವ್ರನ್ನ ಸೇರೋದು ಎರಡಾಗಬೇಕದು, ಗೊತ್ತಾಯ್ತಾ? ದೇವ್ರನ್ನ ಸೇರೋದು ಅವ್ರ ಪ್ರಕಾರ ಅದೆಲ್ಲ ಇಲ್ಲ ಅಲ್ಲಿ, ಆದ್ದರಿಂದ ಆ ಮುಕ್ತಿ ಅಲ್ಲ. ಸೊ ರಿಪಿಟೇಷನ್ ಅಲ್ಲ ಇದು. ಪಾಸಿಟಿವ್ ಆಸ್ಪೆಕ್ಟ್ ಒಂದು ಕಡೆ, ನೆಗೆಟಿವ್ ಆಸ್ಪೆಕ್ಟ್ ಒಂದು ಕಡೆ ಹೇಳಿದಾಗ ರಿಪಿಟೇಷನ್ ಆಗಲಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಪದ ನೋಡಬೇಕಲ್ಲಿ. ಆನಂದಮಯ ಆತ್ಮಾನಂ ಅನುವಿಶ್ಯ ಅಂತ ಹೇಳಿದರು, ಇಲ್ಲಿ ಲೋಕಕ್ಕೆ ಹೋದ್ಮೇಲೆ ಅಂತ ಹೇಳಿದರು. ಆದ್ದರಿಂದ ಎರಡು ವ್ಯತ್ಯಾಸ ಇದೆ. ವೃದ್ಧಿಹ್ರಾಸ ರೂಪತ್ವ ಮುಕ್ತಾನಾಂ ಪ್ರಾಯಿಕಂ ಭವೇತೆ ಸ ಕಾದಾಚಿತ್ ವಿಶೇಷಸ್ತು ನೈವ ತೇಷಾಂ ನಿಷಿದ್ಯತೆ. ಅದೆಲ್ಲ ನಾಳೆ ನೋಡೋಣ, ಇನ್ನೂ ಸ್ವಲ್ಪ ಇದೆ ಅದು. ಸೊ ನಾಳೆಗೆ ಆದಷ್ಟು ಮುಗಿಸೋಕ್ಕೆ ಟ್ರೈ ಮಾಡೋಣ. ಸೂತ್ರ ಆ ಸೂತ್ರದಲ್ಲೇ ಇರೋದು ಮ್ಯಾಜಿಕ್. ಅದೊಂದು ಬಿಟ್ಬಿಟ್ಟಿದ್ರೆ ಏನಾಗ್ತಿತ್ತು, ಆ ಸೂತ್ರ ಇಲ್ಲದೆ ಹೋಗಿದ್ರೆ ಎಲ್ಲ ಪ್ರತಿಭಚ್ಚೆ ಶುರುವಾಗಿದೆ. ಏನ ಸೋಮವಾರದಿಂದ ಹೊಸ ಗ್ರಂಥ ನಾಳೆ